ಭಾರತ ಈಗ ಹೊಸ ಹೆಜ್ಜೆಯನ್ನ ಇಡ್ತಾ ಇದೆಯಾ? ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಈಗ ಅದರ ಮಧ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ? ಇಡೀ ಪ್ರಪಂಚವೇ ಇತ್ತ ತಿರುಗಿ ನೋಡ್ತಾ ಇದೆ. ಈಗ ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ಏನಾಗಿತ್ತು? ಸೊ ಪಾಕಿಸ್ತಾನದ ವಿರುದ್ಧ ಈಗ ಯುದ್ಧ ಫಿಕ್ಸ್ ಆಗ್ತಿದೆಯಾ? ಪ್ರಧಾನಿ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ, ಸೇನಾ ಮುಖ್ಯಸ್ಥರು, ಕೇಂದ್ರ ಗೃಹ ಅಧಿಕಾರಿಗಳೊಂದಿಗೆ ಪ್ರಧಾನಿ ಅವರು ಮಾತುಕತೆಯನ್ನ ಮಾಡ್ತಿರೋದು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಹೈ ವೋಲ್ಟೇಜ್ ಸಭೆಗಳು. ಇದು ಏನನ್ನ ಸೂಚಿಸ್ತಾ ಇದೆ? ಯುದ್ಧ ಫಿಕ್ಸಾ? ಯುದ್ಧ ಮಾಡುವ ಹಂತದಲ್ಲಿ ನಾವು ಇದೀವಾ? ಯುದ್ಧ ಮಾಡಿದ್ರೆ ಅದರ ಪರಿಣಾಮಗಳೇನು? ಯುದ್ಧದಿಂದ ಆಗುವಂತಹ ಅನಾಹುತಗಳೇನು? ಇವೆಲ್ಲದರ ಬಗ್ಗೆಯೂ ಕೂಡ ಒಂದು ಸಭೆಯನ್ನ ಮಾಡ್ತಾರೆ. ಕಾರಣ ಭಾರತ ಆರ್ಥಿಕವಾಗಿ ಪ್ರಬಲವಾಗಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇರುವಂತ ದೇಶ. 5ನೇ ಸ್ಥಾನದ 3ನೇ ಸ್ಥಾನಕ್ಕೆ ಹೋಗುವಂತ ಯೋಚನೆಯಲ್ಲಿದ್ದೀವಿ. ಈಗ ದೇಶಾದ್ಯಂತ ಭದ್ರತಾ ತಾಲೀಮಿಗೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಕಟ್ಟಾಜ್ಞೆಯನ್ನ ಹೊರಡಿಸಲಾಗಿದೆ. ಮೇ 7ರಂದು ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ. ನಾಗರಿಕರ ರಕ್ಷಣೆಗಾಗಿ ಅಣಕು ಪ್ರದರ್ಶನಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಾವು ಅಲರ್ಟ್ ಇದೀವಾ ಇಲ್ವಾ ಅನ್ನುವಂಥರ ನೋಡುವಂತ ಪರಿಸ್ಥಿತಿಯಲ್ಲಿ. ಸೊ ಯಾವ ರೀತಿಯಲ್ಲಿ ನಾವು ಅಲರ್ಟ್ ಆಗಿರಬೇಕು, ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಈಗ ದೇಶಾದ್ಯಂತ ಭದ್ರತಾ ತಾಲೀಮಿಗೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಗೃಹ ಇಲಾಖೆ ಈಗ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಈ ಸೂಚನೆಯನ್ನ ನೀಡಿದೆ. ಮೇ 7ನೇ ತಾರೀಕು, ಐ ರಿಪೀಟ್, ಮೇ 7ನೇ ತಾರೀಕು ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಯುದ್ಧದ ಬಗ್ಗೆ ದೇಶದ ಜನತೆಗೆ ಈಗ ಮಾಹಿತಿಯನ್ನ ಕೊಡುವಂತ ಪರಿಸ್ಥಿತಿ. ಆಪತ್ ಕಾಲದ ಬಗ್ಗೆ ದೇಶಾದ್ಯಂತ ಅಣಕು ಪ್ರದರ್ಶನವನ್ನ ಮಾಡಲಾಗುತ್ತೆ. ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ಏನು ಸನ್ನದ್ಧರಾಗಿರಬೇಕು ಅಂತ ಹೇಳಿ ನಾಗರಿಕರ ರಕ್ಷಣೆಗಾಗಿ ನಡೆಯಲಿರುವಂತಹ ಮಾಕ್ ಡ್ರಿಲ್ ಇದು. ಸೊ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈ ರೀತಿಯಾಗಿ ನಡೀಬೇಕು. ಯುದ್ಧದ ದಾಳಿಯ ವೇಳೆ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನುವಂಥ ಅಣಕು ಪ್ರದರ್ಶನ ನಡೀಬೇಕು. ಮೂಲಕವಾಗಿ ದೇಶದ ನಾಗರಿಕರಿಗೆ ಮುನ್ಸೂಚನೆಯನ್ನು ನೀಡೋದು. ಅಣಕು ಪ್ರದರ್ಶನದ ಮೂಲಕ ದೇಶದ ನಾಗರಿಕರಿಗೆ ಮುನ್ಸೂಚನೆ, ವಿದ್ಯಾರ್ಥಿಗಳು ನಾಗರಿಕರಿಗೆ ಪ್ರಾತ್ಯಕ್ಷಿಕೆಯನ್ನು ತೋರಿಸೋದು. ವಾಯುದಾಳಿ, ಸೈರನ್ ಬಗ್ಗೆಯೂ ಕೂಡ ಎಚ್ಚರಿಕೆ, ಸೈರನ್ ಇದು ಮೊಳಗ್ತಾ ಇದ್ದಾಗ ಹೇಗೆ, ಇವೆಲ್ಲವೂ ಕೂಡ ಅಲರ್ಟ್ ಆಗಿರುವಂಥ ವಿಚಾರ. ನನ್ನ ಸಹೋದ್ಯೋಗಿ ಈಗ ದೆಹಲಿಯ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬಹಳ ಮುಖ್ಯವಾಗುತ್ತೆ ಈ ಎಲ್ಲ ಬೆಳವಣಿಗೆಗಳು. ಈಗ ಅಲರ್ಟ್ ಆಗಬೇಕು, ಮಾಕ್ ಡ್ರಿಲ್, ಅಣುಕು ಪ್ರದರ್ಶನವನ್ನ ಮಾಡಬೇಕು, ಈ ತರ ನೀವು ರೆಡಿ ಆಗಿರಬೇಕು ಅನ್ನೋದು ಯುದ್ಧದ ಕಾರ್ಮೋಡ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾವು ರೆಡಿನೇ ಆಗ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಬಟ್ ಇದು ಎರಡು ರೀತಿಯಲ್ಲಿ ಸೂಚಿಸುತ್ತೆ. ನಾವು ಹೀಗೂ ತಯಾರಾಗ್ತಾ ಇದೀವಿ, ಬಟ್ ಬೇರೆ ರೀತಿಯಲ್ಲಿ ಹೊಡೆಯುವಂಥ ಪ್ಲಾನು ಕೂಡ ಇರುತ್ತೆ ಅಂತ ಹೇಳಿ. ಯಾವುದನ್ನ ಈಗ ದೇಶದ ಜನ ಯೋಚನೆಯನ್ನ ಮಾಡಬೇಕು, ಹೇಗಿರಬೇಕು ಅಂತ? ಅರುಣ್ ನೋಡಿ, ಕೇಂದ್ರ ಸರ್ಕಾರದ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನುವಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಯುದ್ಧದ ತಯಾರಿಗಳಂತೂ ಆಗ್ತಾ ಇರುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತೀಕಾರವನ್ನು ತೆಗೆದುಕೊಳ್ಳೋದಾಗಿದ್ರೆ ಅಥವಾ ನಿರ್ದಿಷ್ಟವಾದಂತಹ ಒಂದು ದಾಳಿಯನ್ನು ಮಾಡೋದಾಗಿದ್ರೆ ಬಹುಶಃ ಇಷ್ಟೊತ್ತಿಗಾಗಲೇ ಮಾಡಿ ಮುಗಿಸ್ತಿದ್ರು. ಆದರೆ ಸಾಕಷ್ಟು ತಾಳ್ಮೆಯನ್ನು ವಹಿಸಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇರುವಂಥದ್ದನ್ನು ಗಮನಿಸಿದ್ರೆ ಈ ಬಾರಿ ಬಹಳ ದೊಡ್ಡದು ಏನೋ ಕಾದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದ್ದಾವೆ. ಈಗಷ್ಟೇ ಸ್ವಲ್ಪ ಹೊತ್ತಿನ ಕೆಳಗಡೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆಗೆ ಮತ್ತೆ ಕೇಂದ್ರ ಗೃಹ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘವಾದಂಥ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ ಅಷ್ಟೇ ಕೇಂದ್ರ ರಕ್ಷಣಾ ಗೃಹ ಕಾರ್ಯದರ್ಶಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸುವಂಥ ಕೆಲಸಗಳು ಕೂಡ ಆಗಿದ್ವು. ಸೊ ಇಲ್ಲಿ ಸಾಕಷ್ಟು ಸಭೆಗಳ ಮೇಲೆ ಸಭೆಗಳು ನಡೀತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಈಗ ಒಂದು ಆದೇಶ ಕೂಡ ಬಂದಿದೆ. ಅದು ಏನು ಅಂದರೆ 7ನೇ ತಾರೀಕು ದೇಶಾದ್ಯಂತ ಮಾಕ್ ಡ್ರಿಲ್ಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನಿನ್ನೆ ಸಂಜೆ ಅಷ್ಟೇ ಗಮನಿಸಿದ್ವಿ ಅರುಣ್, ಪಂಜಾಬ್ನಲ್ಲಿ ಒಂದು